ಗುರುಶಕ್ತಿ ತರುಣ ಮಂಡಳಿ ವತಿಯಿಂದ ನಾಡ ಹಬ್ಬ ದಸರಾ ಹಾಗೂ ದೇವಿ ಉತ್ಸವದ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ನಗರದ ಜೋರಾಪುರ ಪೇಟ್ ರಸ್ತೆಯಲ್ಲಿರುವ ಗ್ಯಾಂಗೋಡಿ ರೋಡ್ನಲ್ಲಿರುವ ಮಾರ್ಗದಲ್ಲಿ ಭವ್ಯ ದೇವಿ ಉತ್ಸವದ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಹಲಗೆ ಮೇಳ, ದಾಂಡಿಯಾ ಸೇರಿದಂತೆ ವಿವಿಧ ದೇವಿ ಮೆರವಣಿಗೆಯಲ್ಲಿ ಪ್ರತಿಷ್ಠಾಪನೆಯಾಗಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಾಂಪ್ರದಾಯಿಕವಾಗಿ ವಿಶೇಷ ರೀತಿ ವಿವಿಧ ವಾದ್ಯ ವೈಭವಗಳೊಂದಿಗೆ ಅತ್ಯಂತ ಸಂಭ್ರಮದಿಂದ ಮೆರವಣಿಗೆ ಸಾಗುತ್ತಿದೆ. ಅದೇ ರೀತಿಯಾಗಿ ದಸರಾದ 5 ದಿನಗಳ ಕಾಲ ವಿಶೇಷ ಪೂಜೆ ಕೂಡ ಇಲ್ಲಿ ನಡೆಯುತ್ತೆ. ವಿಜಯಪುರದ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕೆನ್ನುವುದು ನಮ್ಮ ಆಶಯವಾಗಿದೆ. ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಹಲಗೆ ಮೇಳಗಳಾಗಿರ್ಬಹುದು, ಭವ್ಯ ದೇವಿ ಮೂರ್ತಿಯ ಮೆರವಣಿಗೆ ಆಗಿರ್ಬಹುದು, ಡೊಳ್ಳಿನ ಮೇಳವಾಗಿರಬಹುದು, ವಿವಿಧ ವಾದ್ಯ ವೈಭವಗಳು ವಿಜಯಪುರ ನಗರದಲ್ಲಿ ಶ್ರೀ ಗುರುಶಕ್ತಿ ತರುಣ ಸಂಘದಿಂದ ಅತ್ಯಂತ ಭವ್ಯ ಮೆರವಣಿಗೆಯಲ್ಲಿ ಜರುಗುತ್ತಿದೆ. ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ, ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು. ಸೊಸೆನೇ ತುಂಬಾ ಒಳ್ಳೆಯವಳು. ಆದ್ರೆ ಇದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳ್ದ ಹಾಗೆ ನಾವು ಮಾಡಿದ ನಂತರ ನನ್ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ, ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ.